Hi, my dear students. Welcome to your science class. In the last class, I have finished your second lesson, that is animals' life. I hope you don't have any doubts related to that lesson. Today, I'll send the CW of that lesson. Copy that to your CW. And if you get any doubts, you can call me. I'll clarify your doubts. Okay. Next lesson, which I'm going to start today, is third lesson, bones and muscles. Third lesson is bones and muscles. This lesson is completely about the types of bones found in the human body, where they are located and their function. ಎಷ್ಟು ಥರ ಬೋನ್ಸ್ ಇದೆ, ಅವು ಎಲ್ಲಿದೆ ಮತ್ತು ಅದರ ಫಂಕ್ಷನ್ ಏನು ಅಂತ ಈ ಲೆಸನ್ನಲ್ಲಿ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಈವನ್ ದೇ ಹ್ಯಾವ್ ಗಿವನ್ ಅಬೌಟ್ ಮಸಲ್ಸ್, ದೇರ್ ಟೈಪ್ಸ್, ದೇರ್ ಫಂಕ್ಷನ್ ಆ್ಯಂಡ್ ವೇರ್ ದೇ ಆರ್ ಲೊಕೇಟೆಡ್. ಎಲ್ಲಿದೆ, ಯಾವ ಥರ ಮಸಲ್ಸ್ ಇದೆ, ಅದ್ರ ಫಂಕ್ಷನ್ ಏನು ಅಂತ ಈ ಲೆಸನಲ್ಲಿ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಲೆಸನ್. ಅವರ್ ಹ್ಯೂಮನ್ ಬಾಡಿ ಈಸ್ ಕನ್ಸಿಡರ್ಡ್ ಆಸ್ ಅ ಮೆಷಿನ್. ವೈ, ಯಾಕೆ ಮೆಷಿನ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂದರೆ, ಬಿಕಾಸ್ ಇನ್ಸೈಡ್ ಅವರ್ ಬಾಡಿ ವಿ ಆರ್ ಹ್ಯಾವಿಂಗ್ ಮೆನಿ ಆರ್ಗನ್ಸ್. ಮಷಿನ್ ಒಳಗಡೆನೂ ಬೇರೆ ಸ್ಪೇರ್ ಪಾರ್ಟ್ಸ್ ಇರುತ್ತೆ, ಹೌದಾ, ಸ್ಪೇರ್ ಪಾರ್ಟ್ಸ್ ಇರುತ್ತೆ. ಲೈಕ್ ದಟ್ ಓನ್ಲಿ ಅವರ್ ಬಾಡಿ ಈಸ್ ಆಲ್ಸೋ ಹ್ಯಾವಿಂಗ್ ಮೆನಿ ಆರ್ಗನ್ಸ್. ಸೊ ಅವರ್ ಬಾಡಿ ಈಸ್ ಕನ್ಸಿಡರ್ಡ್ ಆಸ್ ಅ ಮಷಿನ್. ವೈ ಮೀನ್ಸ್ ಹ್ಯಾವಿಂಗ್ ಮೆನಿ ಪಾರ್ಟ್ಸ್, ದೋಸ್ ಪಾರ್ಟ್ಸ್ ಆರ್ ಹ್ಯಾವಿಂಗ್ ದೇರ್ ಓನ್ ಫಂಕ್ಷನ್. ಆ ಪಾರ್ಟ್ಸ್ಗಳಿಗೆ ತಮ್ಮದೇ ಆದಂತಹ ಕೆಲಸ ಇದೆ. ಫಾರ್ ಎಕ್ಸಾಂಪಲ್, ಇನ್ ಅವರ್ ಬಾಡಿ ವಿ ಆರ್ ಹ್ಯಾವಿಂಗ್ ಇಯರ್ಸ್, ಐಸ್, ನೋಸ್, ಮೌತ್, ಟಂಗ್, ಹ್ಯಾಂಡ್ಸ್, ಲೆಗ್ಸ್, ಸ್ಟೊಮಕ್, ಕಿಡ್ನಿ, ರೈಟ್. ಈ ಥರ ತುಂಬ ಆರ್ಗನ್ಸ್ ಇದೆ. ಈಚ್ ಆರ್ಗನ್ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ಫಂಕ್ಷನ್, ತಂದೇ ಆದಂತಹ ಕೆಲಸ ಇದೆ. ಫಾರ್ ಎಕ್ಸಾಂಪಲ್, ಇಫ್ ಯು ಕನ್ಸಿಡರ್ ಐಸ್, ವಿ ಯೂಸ್ ಐಸ್ ಫಾರ್ ಸೀಯಿಂಗ್ ಆಬ್ಜೆಕ್ಟ್. ಹ್ಯಾಂಡ್ಸ್, ವಿ ಯೂಸ್ ಇಟ್ ಫಾರ್ ಡೂಯಿಂಗ್ ವರ್ಕ್, ಬರೆಯೋಕ್ಕಿರ್ಬೋದು, ಫಾರ್ ಪ್ಲೇಯಿಂಗ್, ರೈಟಿಂಗ್, ಡ್ರಾಯಿಂಗ್. ಫಾರ್ ಡೂಯಿಂಗ್ ವರ್ಕ್ ವಿ ಯೂಸ್ ಹ್ಯಾಂಡ್ಸ್. ಲೆಗ್ಸ್, ವಿ ಯೂಸ್ ಇಟ್ ಫಾರ್ ವಾಕಿಂಗ್, ಡ್ಯಾನ್ಸಿಂಗ್, ಜಂಪಿಂಗ್, ರನ್ನಿಂಗ್. ಆ ಥರ ಹ್ಯೂಮನ್ ಬಾಡಿಯಲ್ಲಿ ತುಂಬ ಆರ್ಗನ್ಸ್ ಇದೆ. ದೋಸ್ ಆರ್ಗನ್ಸ್ ಆರ್ ಹ್ಯಾವಿಂಗ್ ದೇರ್ ಓನ್ ಫಂಕ್ಷನ್. ಸೊ these organs, they are grouped together to perform a single type of task. ಈ ಅಷ್ಟು ಆರ್ಗನ್ಸ್ಗಳಲ್ಲಿ ಏನು ಮಾಡಿದ್ದಾರೆ, ಕೆಲವು ಆರ್ಗನ್ಸ್ನ ಗ್ರೂಪ್ ಮಾಡಿದ್ದಾರೆ. ಗ್ರೂಪ್ ಮಾಡಿ ಅವಕ್ಕೆ ಒಂದು ಕೆಲಸನ ಅಸೈನ್ ಮಾಡಿದ್ದಾರೆ, ಒಂದು ಡೆಫಿನೆಟ್ ವರ್ಕ್ನ ಕೊಟ್ಟಿದ್ದಾರೆ. ಈ ಥರ ಗ್ರೂಪ್ ಆಫ್ ಆರ್ಗನ್ಸ್ನ ಏನಂತೀವಿ ಅಂದರೆ, ವಿ ಕಾಲ್ ದೋಸ್ ಗ್ರೂಪ್ ಆಫ್ ಆರ್ಗನ್ಸ್ ಆ್ಯಸ್ ಆರ್ಗನ್ ಸಿಸ್ಟಮ್. ಒಂದೇ ಒಂದಿತ್ತು ಅಂದರೆ ವಿ ಕಾಲ್ ಇಟ್ ಆಸ್ ಆರ್ಗನ್. ಹಿಯರ್ ದ ಗ್ರೂಪ್ ಆಫ್ ಆರ್ಗನ್ಸ್, ಅದನ್ನು ಆರ್ಗನ್ ಸಿಸ್ಟಮ್ ಅಂತ ಹೇಳ್ತೀವಿ, ರೈಟ್. ದೀಸ್ ಆರ್ಗನ್ ಸಿಸ್ಟಮ್ ವಿಲ್ ಪರ್ಫಾರ್ಮ್ ಎ ಸಿಮಿಲರ್ ಫಂಕ್ಷನ್. ಒಂದೇ ಥರ ಕೆಲಸನ ಆರ್ಗನ್ ಸಿಸ್ಟಮ್ ಮಾಡ್ತಾ ಹೋಗುತ್ತೆ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗನ್ ಸಿಸ್ಟಮ್ಸ್ ಇನ್ ಹ್ಯೂಮನ್ ಬಾಡಿ. ದೇ ಆರ್ ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ನರ್ವಸ್ ಸಿಸ್ಟಮ್, ಸ್ಕೆಲಿಟಲ್ ಸಿಸ್ಟಮ್ ಆ್ಯಂಡ್ ಮಸ್ಕ್ಯುಲಾರ್ ಸಿಸ್ಟಮ್. Even excretory system is there, that they have not given for you. Excretory system, one more system, ಅದು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿಲ್ಲ. ಓನ್ಲಿ ದೇ ಹ್ಯಾವ್ ಗಿವನ್ ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ನರ್ವಸ್ ಸಿಸ್ಟಮ್, ಸ್ಕೆಲಿಟಲ್ ಸಿಸ್ಟಮ್ ಆ್ಯಂಡ್ ಮಸ್ಕ್ಯುಲಾರ್ ಸಿಸ್ಟಮ್. ಇದು ನಮ್ಮ ಬಾಡಿಯಲ್ಲಿರುವಂತಹ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಸ್ಟಮ್. ಎಕ್ಸಾಂಪಲ್ ಐ ಗಿವ್ ದಿಸ್ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಹ್ಯಾವಿಂಗ್ ಗ್ರೂಪ್ ಆಫ್ ಆರ್ಗನ್ಸ್. ಡೈಜೆಷನ್ ಅಂದರೆ ನಾವು ತಿಂದಿರೋಂಥ ಫುಡ್ಡು ಜೀರ್ಣ ಆಗೋದು, ಕಂಪ್ಲೀಟಾಗಿ ಬ್ರೇಕ್ ಡೌನ್ ಆಗೋವಂಥ ಪ್ರೋಸೆಸ್ನ ಡೈಜೆಷನ್ ಅಂತ ಹೇಳ್ತೀವಿ. ಇಲ್ಲಿ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಬೇರೆ ಬೇರೆ ಆರ್ಗನ್ಸ್ ಇದೆ. ಫಸ್ಟ್ ಆರ್ಗನ್ ವಿಚ್ ವಿ ಕ್ಯಾನ್ ಕನ್ಸಿಡರ್ ಈಸ್ ಮೌತ್. ನಾವು ಬಾಯಿ ಮುಖಾಂತರ ಊಟ ತಗೋತೀವಿ. ಯೂಸಿಂಗ್ ಟೀತ್ ವಿ ವಿಲ್ ಚೀವ್ ಇಟ್ ಆ್ಯಂಡ್ ವಿ ವಿಲ್ ಸ್ವ್ಯಾಲೋ. ಫುಡ್ ಪೈಪ್ನ ಯೂಸ್ ಮಾಡಿ ಊಟನ ನುಂಗ್ತೀವಿ. ಫ್ರಮ್ ದೇರ್ ಫುಡ್ ಈಸ್ ಪಾಸ್ಡ್ ಇನ್ ಟು ಸ್ಟೊಮಕ್. ಫ್ರಮ್ ದೇರ್ ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಆ್ಯಂಡ್ ಇಟ್ ಈಸ್ ರಿಮೂವ್ಡ್. ಇಲ್ಲಿ ಆರ್ಗನ್ಸ್ ಯಾವ್ದ್ಯಾವ್ದು ಬಂತು, ಮೌತ್ ಬಂತು, ಟೀತ್, ಟಂಗ್, ಫುಡ್ ಪೈಪ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಆ್ಯನಸ್. ಈ ಥರ ಗ್ರೂಪ್, ಅಷ್ಟೂ ಆರ್ಗನ್ಸ್ಗಳ ಗ್ರೂಪ್ನ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತೀವಿ. ಈ ಥರ ಗ್ರೂಪ್ ಆಫ್ ಆರ್ಗನ್ಸ್ ಇದ್ದರೆ ಅದನ್ನು ಆರ್ಗನ್ ಸಿಸ್ಟಮ್. ಇದು ಡೈಜೆಸ್ಟಿವ್ ಸಿಸ್ಟಮ್ಗೆ ಎಕ್ಸಾಂಪಲ್ ನಾನು ಕೊಟ್ಟಿದ್ದು ಆರ್ಗನ್ ಸಿಸ್ಟಮ್. ರೆಸ್ಪಿರೇಟರಿ ಸಿಸ್ಟಮ್ ಅಂದರೆ ಹ್ಯಾವಿಂಗ್ ನೋಸ್, ವಿಂಡ್ ಪೈಪ್,
ಹೌದಾ. ಆಮೇಲೆ ಲಂಗ್ಸ್ ಇದೆ, ಆಲ್ವಿಯೋಲ ಇದೆ ಒಳಗಡೆ. ಆ ಥರ ಬೇರೆ ಬೇರೆ ಸಿಸ್ಟಮ್ಸ್ ಗ್ರೂಪಾಗಿ ಬೇರೆ ಬೇರೆ ಆರ್ಗನ್ಸ್ ಗ್ರೂಪಾಗಿ ರೆಸ್ಪಿರೇಟರಿ ಸಿಸ್ಟಮ್ನ ಮಾಡಿದೆ. ದಿಸ್ ನರ್ವಸ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಬ್ರೈನ್, ಸ್ಪೈನಲ್ ಕಾರ್ಡ್, ನರ್ವ್ಸ್, ಆ ಥರ ಆಗಿದೆ. ಸ್ಕೆಲಿಟಲ್ ಸಿಸ್ಟಮ್ ಈಸ್ ಹ್ಯಾವಿಂಗ್ ಬೋನ್ಸ್. ಈ ಥರ ಬೇರೆ ಬೇರೆ ಆರ್ಗನ್ಸ್ ಗ್ರೂಪಾಗಿ ಒಂದು ಸಿಸ್ಟಮ್ನ ಮಾಡಿದೆ. ಆ ಸಿಸ್ಟಮ್ನ ಆರ್ಗನ್ ಸಿಸ್ಟಮ್ ಅಂತ ಹೇಳ್ತೀವಿ. ದೀಸ್ ಸಿಸ್ಟಮ್ಸ್ ಆರ್ ಹ್ಯಾವಿಂಗ್ ದೇರ್ ಓನ್ ಫಂಕ್ಷನ್. ತಮ್ಮದೇ ಆದಂತಹ ಕೆಲಸ ಇರುತ್ತೆ. ಫೈನಲಿ ಆಲ್ ದೀಸ್ ಸಿಸ್ಟಮ್ಸ್ ವರ್ಕ್ ಟುಗೆದರ್ ಟು ಪರ್ಫಾರ್ಮ್ ಎ ಫಂಕ್ಷನ್ ಆಫ್ ಹ್ಯೂಮನ್ ಬಾಡಿ. ಒಂದು ಮನುಷ್ಯನ ಬಾಡಿಯಲ್ಲಿರೋ ಅಷ್ಟೂ ಪಾರ್ಟ್ಸು ಕೆಲಸ ಆಗಬೇಕು ಅಂದರೆ ಅಷ್ಟೂ ಸಿಸ್ಟಮ್ಸ್, ಡೈಜೆಸ್ಟಿವ್ ಸಿಸ್ಟಮ್ ವರ್ಕ್ ಆಗಬೇಕು, ರೆಸ್ಪಿರೇಟರಿ ಸಿಸ್ಟಮ್ ವರ್ಕ್ ಆಗಬೇಕು, ನರ್ವಸ್ ಸಿಸ್ಟಮ್, ಸ್ಕೆಲಿಟಲ್ ಸಿಸ್ಟಮ್, ಮಸ್ಕ್ಯುಲರ್ ಸಿಸ್ಟಮ್, ಆಲ್ ದೀಸ್ ಸಿಸ್ಟಮ್ಸ್ ಶುಡ್ ವರ್ಕ್ ಟುಗೆದರ್ ಟು ಪರ್ಫಾರ್ಮ್ ದಿ ಫಂಕ್ಷನಿಂಗ್ ಆಫ್ ಅ ಹ್ಯೂಮನ್ ಬಾಡಿ. ಮನುಷ್ಯನ ಬಾಡಿ ಕೆಲಸ ಚೆನ್ನಾಗಿ ಮಾಡ್ತಾ ಇದೆ ಅಂದರೆ ಅಷ್ಟೂ ಸಿಸ್ಟಮ್ಸು ಕೆಲಸ ಮಾಡ್ತಾ ಇರಬೇಕು. ಒಂದು ಸಿಸ್ಟಮ್ ವರ್ಕ್ ಆಗಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಬಾಡಿಯಲ್ಲಿ ನಾರ್ಮಲ್ ಫಂಕ್ಷನಿಂಗ್ ಆಗ್ತಾ ಇರಲ್ಲ. ಹಿಲ್ ಬಿ ಹ್ಯಾವಿಂಗ್ ಅ ಪ್ರಾಬ್ಲಮ್. ಓಕೆನಾ. ದಿಸ್ ಈಸ್ ಅಬೌಟ್ ಆರ್ಗನ್ ಸಿಸ್ಟಮ್ ಫೌಂಡ್ ಇನ್ ದಿ ಹ್ಯೂಮನ್ ಬಾಡಿ. So the first type of system which they have given for you is skeletal system. This skeletal system forms the basic framework of the human body. ನಮ್ಮ ಬಾಡಿಯ ಫ್ರೇಮ್ವರ್ಕ್, ಮನುಷ್ಯ ಹೀಗೇ ಇರಬೇಕು ಅಂತ ನಮಗೊಂದು ಫ್ರೇಮ್ವರ್ಕ್ನ ಕೊಟ್ಟಿರೋದು ಯಾವುದು? ಸ್ಕೆಲಿಟಲ್ ಸಿಸ್ಟಮ್. ನಮ್ಮ ಬಾಡಿಯ ಫ್ರೇಮ್ವರ್ಕ್ ಈಸ್ ಸ್ಕೆಲಿಟಲ್ ಸಿಸ್ಟಮ್ ಇಟ್ ಸೆಲ್ಫ್. ದಿಸ್ ಸ್ಕೆಲಿಟಲ್ ಸಿಸ್ಟಮ್ ಈಸ್ ಮೇಡ್ ಅಪ್ ಆಫ್ ಬೋನ್ಸ್. ಹೌದಾ. ಈ ಸ್ಕೆಲಿಟಲ್ ಸಿಸ್ಟಮಲ್ಲಿ ಯಾವ್ದು ಜಾಸ್ತಿ ಇದೆ? ಇಟ್ ಈಸ್ ಹ್ಯಾವಿಂಗ್ ಬೋನ್ಸ್. ಸೊ ದಿಸ್ ಫ್ರೇಮ್ವರ್ಕ್ ಈಸ್ ಕಾಲ್ಡ್ ಸ್ಕೆಲಿಟನ್. ಈ ಫ್ರೇಮ್ವರ್ಕ್ನ ಏನಂತೀವಿ ಅಂದರೆ ಸ್ಕೆಲಿಟನ್. ಇವಾಗ ಸ್ಕೆಲಿಟನ್ ಅಂದ ತಕ್ಷಣ ಯುಲ್ ಗೆಟ್ ಅ ಇಮ್ಯಾಜಿನೇಷನ್, ಯು ಆರ್ ಹ್ಯಾವಿಂಗ್ ಸ್ಕೆಲಿಟನ್ ಇನ್ ಯೋರ್ ಸ್ಕೂಲ್. ಉದ್ದ ಕಾಲಿದೆ, ಕೈ ಇದೆ, ತಲೆ ಬುರುಡೆ ಇದೆ ಅಂತ ಎಲ್ಲ ಇದೆ. ಹೌದಾ. ಈ ಥರ ಫ್ರೇಮ್ವರ್ಕ್ ಇರೋದನ್ನು ಸ್ಕೆಲಿಟನ್ ಅಂತ ಹೇಳ್ತೀವಿ. ವಾಟ್ ಈಸ್ ಸ್ಕೆಲಿಟನ್ ಮೀನ್ಸ್ ದ ಬೋನಿ ಫ್ರೇಮ್ವರ್ಕ್ ಆಫ್ ದಿ ಹ್ಯೂಮನ್ ಬಾಡಿ. ಮನುಷ್ಯನ ದೇಹದ ಒಂದು ಫ್ರೇಮ್ವರ್ಕ್, ಮೂಳೆಗಳ ಫ್ರೇಮ್ ಏನಿದೆ ಅದನ್ನು ಸ್ಕೆಲಿಟನ್ ಅಂತ ಹೇಳ್ತೀವಿ. ವಾಟ್ ಡಸ್ ದಿಸ್ ಸ್ಕೆಲಿಟನ್ ಕಂಟೈನ್ಸ್? ಈ ಸ್ಕೆಲಿಟನಲ್ಲಿ ಏನಿರುತ್ತೆ ಅಂದರೆ ಇಟ್ ಕನ್ಸಿಸ್ಟ್ ಆಫ್ ಸ್ಕಲ್, ಬ್ಯಾಕ್ ಬೋನ್, ರಿಬ್ ಕೇಜ್, ಗರ್ಡಲ್ಸ್ ಆ್ಯಂಡ್ ದ ಲಿಮ್ಸ್. ಸ್ಕೆಲಿಟನಲ್ಲಿ ವಾಟ್ ಡಸ್ ಇಟ್ ಕಂಟೈನ್ಸ್? ಇಟ್ ಕಂಟೈನ್ಸ್ ಸ್ಕಲ್, ಬ್ಯಾಕ್ ಬೋನ್, ರಿಬ್ ಕೇಜ್, ಗರ್ಡಲ್ಸ್ ಆ್ಯಂಡ್ ಲಿಮ್ಸ್. ಇವು ಬಂದ್ಬಿಟ್ಟು ಸ್ಕೆಲಿಟನಲ್ಲಿ ಇರುವಂತಹ ಬೇರೆ ಬೇರೆ ಆರ್ಗನ್ಸ್. The basic framework of the body is called skeletal system. What is skeleton means? The bony framework of the human body is called skeleton. This skeleton consists of skull, backbone, rib cage, girdles and limbs. So what is the function of this skeleton? Skeleton in a function ಏನಪ್ಪ ಅಂದರೆ the skeleton gives the shape to our body. ನಮ್ಮ ಬಾಡಿಗೆ ಶೇಪ್ನ ಕೊಡುತ್ತೆ. And also it provides support and strength to the body and protects internal organ. It gives support. ಹೇಗೆ ನಾವು ಸ್ಟ್ರೈಟಾಗಿ ನಿಂತ್ಕೊಳ್ಳೋಕ್ಕಿರ್ಬೋದು, ರನ್ ಮಾಡೋಕ್ಕಿರ್ಬೋದು, ಬೆಂಡ್ ಆಗೋದಕ್ಕಿರ್ಬೋದು. ಫಾರ್ ಆಲ್ ದ ವರ್ಕ್ ಇಟ್ ಪ್ರೊವೈಡ್ಸ್ ಸಪೋರ್ಟ್ ಆ್ಯಂಡ್ ಆಲ್ಸೋ ಗಿವ್ಸ್ ಸ್ಟ್ರೆಂತ್ ಟು ದ ಬಾಡಿ. ನಮ್ಮ ಬಾಡಿಗೆ ಸ್ಟ್ರೆಂತ್ನ ಕೊಡುತ್ತೆ. ಆ್ಯಂಡ್ ಅಲಾಂಗ್ ವಿತ್ ದೀಸ್ ಫಂಕ್ಷನ್ಸ್ ಇಟ್ ಪ್ರೊಟೆಕ್ಟ್ಸ್ ದ ಇಂಟರ್ನಲ್ ಆರ್ಗನ್ಸ್. ಇಂಟರ್ನಲ್ ಆರ್ಗನ್ಸ್ ಅಂದರೆ ಬಾಡಿಯ ಒಳಗಡೆ ಇರುವಂತಹ ಆರ್ಗನ್ಸ್ ಸಚ್ ಆಸ್ ಹಾರ್ಟ್, ಲಿವರ್, ಕಿಡ್ನಿ, ಸ್ಟೊಮಕ್. ದೇ ಆರ್ ಕನ್ಸಿಡರ್ಡ್ ಆಸ್ ಇಂಟರ್ನಲ್ ಆರ್ಗನ್. ಇಂಟರ್ನಲ್ ಮೀನ್ಸ್ ಒಳಗಡೆ ಇರುವಂತಹ ಆರ್ಗನ್ಸ್. ಈ ಆರ್ಗನ್ಸ್ನ ಪ್ರೊಟೆಕ್ಟ್ ಮಾಡುವಂಥ ಕೆಲಸನ ಸ್ಕೆಲಿಟನ್ ಮಾಡುತ್ತೆ. What is skeleton? The bony framework of body is called skeleton. What does the skeleton contains? It consists of skull, backbone, rib cage, girdles and limbs. Functions: the skeleton gives shape to the body, it provides support and strength and protects the internal organs. This is about skeleton system. So the first and foremost important part of this skeleton system is skull. ತಲೆ ಬುರುಡೆ ಇದೆಯಲ್ಲ ಅದನ್ನು ಸ್ಕಲ್ ಅಂತ ಹೇಳ್ತೀವಿ. ನಮ್ಮ ಎಂಟೈರ್ ಬಾಡಿಗೆ ಸ್ಕೆಲಿಟನ್ ಹೇಗೆ ಇಂಪಾರ್ಟೆಂಟೋ ಅದೇ ಥರ ಹೆಡ್ಗೆ, ತಲೆಗೆ ದಿ ಸ್ಕಲ್ ಈಸ್ ವೆರಿ ಇಂಪಾರ್ಟೆಂಟ್.
ದಿಸ್ ಸ್ಕಲ್ ಗಿವ್ಸ್ ಅ ಶೇಪ್ ಟು ಅವರ್ ಹೆಡ್. ನಮ್ಮ ತಲೆಗೆ ಶೇಪ್ ಕೊಡೋದೇ ಈ ಸ್ಕಲ್. ದ ಬೋನಿ ಫ್ರೇಮ್ವರ್ಕ್ ಆಫ್ ಹೆಡ್ ಈಸ್ ಕಾಲ್ಡ್ ಸ್ಕಲ್. ತಲೆಯ ಫ್ರೇಮ್ವರ್ಕ್ ಬೋನ್ ಏನಿದೆ ಅದನ್ನು ಸ್ಕಲ್ ಅಂತ ಹೇಳ್ತೀವಿ. ದಿಸ್ ಸ್ಕಲ್ ಈಸ್ ಮೇಡ್ ಅಪ್ ಆಫ್ 22 ಬೋನ್ಸ್. It is having 22 bones. The major function of the skull is to protect body's important organ. ಮೇನ್ ಫಂಕ್ಷನ್ ಏನಪ್ಪ ಸ್ಕಲ್ಲಿಂದು ಅಂದರೆ ನಮ್ಮ ಎಂಟೈರ್ ಬಾಡಿಯ ಇಂಪಾರ್ಟೆಂಟ್ ಆರ್ಗನ್ ಬಂದ್ಬಿಟ್ಟು ಬ್ರೈನ್ ವರ್ಕ್ ಆಯಿತು ಅಂದರೆ ದ ಹ್ಯೂಮನ್ ಬೀಯಿಂಗ್ ಈಸ್ ನಾರ್ಮಲ್. ಇಫ್ ಇಟ್ ಓಂಟ್ ವರ್ಕ್ ಆರ್ ಇಫ್ ಇಟ್ ಈಸ್ ನಾಟ್ ಅಟ್ ಆಲ್ ವರ್ಕಿಂಗ್ ಮೀನ್ಸ್ ದಟ್ ಮ್ಯಾನ್ ಈಸ್ ಕನ್ಸಿಡರ್ಡ್ ಆಸ್ ಅಬ್ನಾರ್ಮಲ್. ಅವನ್ನ ಅಬ್ನಾರ್ಮಲ್ ಅಂತ ಹೇಳ್ತೀವಿ. ದಿಸ್ ಬ್ರೈನ್ ಶುಡ್ ಬಿ ಪ್ರೊಟೆಕ್ಟೆಡ್. ಅದನ್ನು ಯಾವಾಗಲೂ ಪ್ರೊಟೆಕ್ಟ್ ಮಾಡಿ ಇಟ್ಟಿರಬೇಕು. ದಟ್ ಪ್ರೊಟೆಕ್ಷನ್ ಜಾಬ್ ಈಸ್ ಡನ್ ಬೈ ದಿಸ್ ಸ್ಕಲ್. ಈ ತಲೆಬುರುಡೆ ಆ ಪ್ರೊಟೆಕ್ಷನ್ನ ಮಾಡುತ್ತೆ ಅಂತ ಹೇಳಿದ್ದಾರೆ. ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು ದಿಸ್ ಸ್ಕಲ್ ಈಸ್ ಹ್ಯಾವಿಂಗ್ 22 ಬೋನ್ಸ್. ತಲೆಬುರುಡೆಯಲ್ಲಿ 22 ಬೋನ್ಸ್ ಇದೆ ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ ಇರುತ್ತೆ? ಫೇಸಲ್ಲಿ, ಇಯರ್ಸ್ ಹತ್ರ, ಹೌದಾ? ಅದಷ್ಟು ತಲೆಬುರುಡೆ ಇರೋ ಜಾಗದಲ್ಲೇ ಇರೋದು. ಅಲ್ಲೆಲ್ಲ ಪಾರ್ಟ್ಸ್ಗಳಲ್ಲೂ ಸಣ್ಣ ಸಣ್ಣ ಬೋನ್ಸ್ ಎಲ್ಲ ಸೇರಿ ದೇರ್ ಆರ್ ಮೇನ್ಲಿ 22 ಬೋನ್ಸ್. ಸೊ ದ ಫೇಶಿಯಲ್ ಬೋನ್ಸ್ ಆಫ್ ದ ಸ್ಕಲ್ ಇಟ್ ಸಪೋರ್ಟ್ ಅವರ್ ಸೆನ್ಸ್ ಆರ್ಗನ್ಸ್. ಫೇಶಿಯಲ್ ಅಂದರೆ ಮುಖದಲ್ಲಿರುವಂತಹ ಬೋನ್ಸ್ಗಳೇನು ಮಾಡ್ತವೆ? ದೇ ಸಪೋರ್ಟ್ ಅವರ್ ಸೆನ್ಸ್ ಆರ್ಗನ್ಸ್. ಯಾವ್ದ್ಯಾವುದು ಸೆನ್ಸ್ ಆರ್ಗನ್ಸ್? ಹೌ ಮೆನಿ ಸೆನ್ಸ್ ಆರ್ಗನ್ಸ್ ಆರ್ ದೇರ್? ದೇರ್ ಆರ್ ಮೇನ್ಲಿ 5 ಸೆನ್ಸ್ ಆರ್ಗನ್ಸ್. ದೇ ಆರ್ ಐಸ್, ಇಯರ್ಸ್, ನೋಸ್, ಟಂಗ್ ಆ್ಯಂಡ್ ಸ್ಕಿನ್. ಇದು 5 ಸೆನ್ಸ್ ಆರ್ಗನ್ಸ್. ನಮ್ಮ ಫೇಸಲ್ಲಿ ಟೋಟಲಿ 4 ಇದೆ. ಹ್ಯೂಮನ್ ಬಾಡಿಯಲ್ಲಿ 5, ನಮ್ಮ ಫೇಸಲ್ಲೇ 4 ಸೆನ್ಸ್ ಆರ್ಗನ್ಸ್ ಇದೆ. ಆ ಸೆನ್ಸ್ ಆರ್ಗನ್ಸ್ಗೆ ಫೇಶಿಯಲ್ ಬೋನ್ಸು ಸಪೋರ್ಟ್ ಮಾಡುತ್ತೆ. ಟೋಟಲಿ 5 ಸೆನ್ಸ್ ಆರ್ಗನ್ಸ್. ಅಮಾಂಗ್ ದೋಸ್ 5, 4 ಈಸ್ ಫೌಂಡ್ ಇನ್ ದ ಫೇಸ್ ಆ್ಯಂಡ್ 1 ಈಸ್ ಫೌಂಡ್ ಆಲ್ ಓವರ್ ದ ಬಾಡಿ. ನಮ್ಮ ಬಾಡಿಯ ಎಲ್ಲ ಕಡೆನೂ ಇದೆ. ಯಾವುದಪ್ಪ ಅಂದರೆ ಸ್ಕಿನ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಸೆನ್ಸ್ ಆರ್ಗನ್. ಫೇಸಲ್ಲಿರೋ ಸೆನ್ಸ್ ಆರ್ಗನ್ಸ್ಗೆ ಸಪೋರ್ಟ್ ಮಾಡೋದು ಫೇಶಿಯಲ್ ಬೋನ್ಸ್ ಆಗಿರುತ್ತೆ. ಆ್ಯಂಡ್ ಇನ್ ದಿಸ್ ಹೆಡ್ ರೀಜನ್ ಓನ್ಲಿ 1 ಮೂವೇಬಲ್ ಬೋನ್ ಈಸ್ ಪ್ರೆಸೆಂಟ್. ಹಿಂದೆ ಮುಂದೆ ಮೂವ್ ಆಗುವಂತಹ ಬೋನ್ ಒಂದೇ ಒಂದಿರೋದು ಎಂಟೈರ್ ಬಾಡಿಯಲ್ಲಿ. ಸ್ಕಲ್ನ ನಮ್ಮ ಕೈಯಲ್ಲಿ ತಲೆ ಬುರುಡೆ ಏನಿದೆ ಅದನ್ನು ಮೂವ್ ಮಾಡೋಕ್ಕಾಗಲ್ಲ, ಹೌದಾ? ನೋಸ್ನ ಮೂವ್ ಮಾಡೋಕ್ಕಾಗಲ್ಲ, ಅವೆಲ್ಲ ಫಿಕ್ಸ್ ಆಗಿದೆ ಅಲ್ಲಿರುವಂಥ ಬೋನ್ಸು. ಬಟ್ ಓನ್ಲಿ 1 ಮೂವಬಲ್ ಬೋನ್ ಈಸ್ ದೇರ್, ದಟ್ ಈಸ್ ಲೋಯರ್ ಜಾ. ಕೆಳಗಡೆ ದವಡೆ ಏನಿದೆ ಅದು ಮೂವ್ ಆಗುತ್ತೆ. ಯು ಕ್ಯಾನ್ ಡೂ ಆ್ಯಕ್ಷನ್ ಆ್ಯಂಡ್ ಯು ಕ್ಯಾನ್ ಚೆಕ್ ವೆದರ್ ಇಟ್ ಕ್ಯಾನ್ ಬಿ ಮೂವ್ಡ್ ಆರ್ ನಾಟ್. ಮೂವ್ ಆಗುತ್ತೋ ಇಲ್ವೋ ಅಂತ ಆ್ಯಕ್ಷನ್ ಮಾಡಿ ಚೆಕ್ ಮಾಡಿರಿ. ಕೆಳದವಡೆ ಏನಿದೆ ಲೋಯರ್ ಜಾ, ಇಟ್ ಕ್ಯಾನ್ ಬಿ ಮೂವ್ಡ್ ಇನ್ ಸ್ಕಲ್ ರೀಜನಲ್ಲಿ ಮೂವ್ ಆಗುವಂತಹ ಒಂದೇ ಒಂದು ಪಾರ್ಟ್ ಬಂದ್ಬಿಟ್ಟು ಲೋಯರ್ ಜಾ. ವಾಟ್ ಈಸ್ ದ ಫಂಕ್ಷನ್ ಆಫ್ ದಿಸ್ ಲೋಯರ್ ಜಾ? ದಿಸ್ ಲೋಯರ್ ಜಾ ಹೆಲ್ಪ್ ಅಸ್ ಟು ಟಾಕ್, ಡ್ರಿಂಕ್, ಈಟ್ ಆ್ಯಂಡ್ ಚೀವ್ ದ ಫುಡ್. ಮಾತಾಡೋದಕ್ಕೆ, ನೀರು ಕುಡಿಯೋದಕ್ಕೆ, ಊಟ ಮಾಡೋದಕ್ಕೆ, ಫುಡ್ನ ಚೀವ್ ಮಾಡೋದಕ್ಕೆ ಲೋಯರ್ ಜಾ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ದಾರೆ. ನೀವು ಚೆಕ್ ಮಾಡಿ ನೋಡ್ಬೋದು. ನೀವು ಮಾತಾಡಬೇಕಾದ್ರೂ ತುಂಬ ಆ್ಯಕ್ಷನ್ ಆಗೋದು ಬಂದುಬಿಟ್ಟು ಲೋಯರ್ ಜಾ. ಅಪ್ಪರ್ ಜಾ ಮೂವ್ ಆಗಲ್ಲ, ಅದು ಮೇಲ್ದವಡೆ. ಕೆಳಗಡೆ ಇರೋವಂಥ ಜಾ ಇಟ್ ವಿಲ್ ಬಿ ಮೂವ್ಡ್. ನೀರು ಕುಡಿಬೇಕಾದ್ರೂ ಅಷ್ಟೇ ಲೋಯರ್ ಜಾ ವಿಲ್ ಡೂ ಮೋರ್ ಆ್ಯಕ್ಷನ್. ಇವನ್ ವೈಲ್ ಈಟಿಂಗ್ ಆಲ್ಸೋ ಆ್ಯಂಡ್ ಇವನ್ ಚೀವಿಂಗ್ ದ ಫುಡ್ ಆಲ್ಸೋ ದ ಲೋಯರ್ ಜಾ ವಿಲ್ ಮೂವ್ more. Other than this lower jaw, all other bones of skull are fixed. Totally 22 bones ಇದೆ. ಅದರಲ್ಲಿ only 1 bone is movable. Remaining 21 bones are fixed in their position. ಅವು ಫಿಕ್ಸ್ ಆಗಿ ಇರುತ್ತೆ ಅಂತ ಹೇಳಿದ್ದಾರೆ. This is about skull. Next, rib cage. This rib cage is an important part of the skeletal system. ರಿಬ್ ಕೇಜು ಬಂದ್ಬಿಟ್ಟು ಎದೆಗೂಡು ಅಂತ ಹೇಳ್ತೀವಿ. ದಿಸ್ ಈಸ್ ಆಲ್ಸೋ ಆ್ಯನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಸ್ಕೆಲಿಟನ್ ಸಿಸ್ಟಮ್. ದಿಸ್ ರಿಬ್ ಕೇಜ್ ಈಸ್ ಮೇಡ್ ಅಪ್ ಆಫ್ 12 pairs ಆಫ್ ಥಿನ್, ಫ್ಲ್ಯಾಟ್ ಆ್ಯಂಡ್ ಕರ್ವ್ಡ್ ಬೋನ್ಸ್ ಕಾಲ್ಡ್ ರಿಬ್ಸ್. 12 pairs ಬೋನ್ಸಿಂದ ಈ ರಿಬ್ ಕೇಜ್ ಆಗಿರೋದು. ರಿಬ್ಸ್ ಆರ್ ಜಾಯಿಂಡ್ ಇನ್ ಅ ಪರ್ಟಿಕ್ಯುಲರ್ ವೇ ವಿಚ್ ಗಿವ್ಸ್ ಇಟ್ ಶೇಪ್ ಆಫ್ ಕೇಜ್. ಗೂಡಿನ ಥರ ಅದು ಶೇಪ್ನ ಕೊಡುತ್ತೆ, ನೋಡಿರ್ತೀರ. ಆ ಗೂಡು ಥರ ಕಾಣೋದ್ರಿಂದ ಅದನ್ನು ಕೇಜ್ ಅಂತ ಹೇಳ್ತೀವಿ. ಕೇಜ್ ಮೀನ್ಸ್ ಗೂಡು. ಇಲ್ಲಿ 12 ರಿಬ್ಸು ಆ ಗೂಡಿನ ಥರನೇ ಅರೇಂಜ್ ಆಗಿದೆ. ಇನ್ ದ ಫಿಗರ್ ಇಟ್ ಸೆಲ್ಫ್ ಯು ಕ್ಯಾನ್ ಅಬ್ಸರ್ವ್ ನೀಟಾಗಿ ಥಿನ್, ಫ್ಲ್ಯಾಟ್, ಕರ್ವ್ಡ್ ಅಂದರೆ ಬೆಂಡ್ ಆಗಿರುವಂತಹ ಬೋನ್ಸ್ ಇದೆ. ಈ ಬೋನ್ಸ್ ಸೇರಿ
ರಿಬ್ಸ್ನ ಮಾಡಿದೆ. ಇದನ್ನು ರಿಬ್ಸ್ ಅಂತ ಹೇಳ್ತೀವಿ. ಇದು ಕೇಜ್ ಥರ ಗೂಡಿನ ಥರ ಕಾಣೋದ್ರಿಂದ ಇದನ್ನು ರಿಬ್ ಕೇಜ್ ಅಂತ ಹೇಳ್ತೀವಿ, ರೈಟ್. ಆ್ಯಂಡ್ ವಾಟ್ ಈಸ್ ದ ಫಂಕ್ಷನ್ ಆಫ್ ದಿಸ್ ರಿಬ್ ಕೇಜ್? ರಿಬ್ ಕೇಜ್ನ ಫಂಕ್ಷನ್ ಏನಪ್ಪ ಅಂದರೆ ಇಟ್ ಪ್ರೊಟೆಕ್ಟ್ಸ್ ಹಾರ್ಟ್, ಲಂಗ್ಸ್ ಆ್ಯಂಡ್ ಪಾರ್ಟ್ಸ್ ಆಫ್ ದ ಸ್ಟೊಮಕ್ ಆ್ಯಂಡ್ ಕಿಡ್ನೀಸ್. ಹೊಟ್ಟೆ ಮತ್ತು ಕಿಡ್ನಿಯ ಕೆಲವು ಪಾರ್ಟ್ಗಳನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅಲಾಂಗ್ ವಿತ್ ದಟ್ ಇಟ್ ಪ್ರೊಟೆಕ್ಟ್ಸ್ ಹಾರ್ಟ್ ಆ್ಯಂಡ್ ಲಂಗ್ಸ್. ದಿಸ್ ಈಸ್ ಅಬೌಟ್ rib cage. Rib cage is an important organ of skeletal system made up of 12 pairs of thin, flat, curved bones. Those bones are called ribs. ಆ ಬೋನ್ಸ್ನ ರಿಬ್ಸ್ ಅಂತ ಕರಿತೀವಿ. ದೀಸ್ ರಿಬ್ಸ್ ಆರ್ ಜಾಯಿಂಡ್ ಇನ್ ಅ ಪರ್ಟಿಕ್ಯುಲರ್ ವೇ ಲೈಕ್ ಕೇಜ್, ಗೂಡಿನ ಥರ ಆಗಿದೆ, ಅದಕ್ಕೋಸ್ಕರ ರಿಬ್ ಕೇಜ್ ಅಂತ ಕರಿತೀವಿ. ದ ಮೇನ್ ಫಂಕ್ಷನ್ ಈಸ್ ಪ್ರೊಟೆಕ್ಷನ್ ಆಫ್ ಹಾರ್ಟ್, ಲಂಗ್ಸ್ ಆ್ಯಂಡ್ ಸಮ್ ಪಾರ್ಟ್ಸ್ ಆಫ್ ಕಿಡ್ನೀಸ್ ಆ್ಯಂಡ್ ಸ್ಟೊಮಕ್. Next part of our skeletal system is backbone. This backbone is also known as vertebral column or spine. ಬ್ಯಾಕ್ಬೋನ್ನ ವರ್ಟಿಬ್ರಲ್ ಕಾಲಮ್ ಅಂತಲೂ ಕರಿತೀವಿ ಮತ್ತು ಸ್ಪೈನ್ ಅಂತಲೂ ಕರಿತೀವಿ. ದಿಸ್ ಬ್ಯಾಕ್ಬೋನ್ ಇಟ್ ಈಸ್ ಮೇಡ್ ಅಪ್ ಆಫ್ 33 ಸ್ಮಾಲ್ ಬೋನ್ಸ್ ಕಾಲ್ಡ್ ವರ್ಟಿಬ್ರೇ. 33 ಸ್ಮಾಲ್ ಬೋನ್ಸಿಂದ ಆಗಿದೆ, ಅದನ್ನು ವರ್ಟಿಬ್ರೇ ಅಂತ ಕರಿತೀವಿ. ವಿ ಕಾಲ್ ದೋಸ್ ಬೋನ್ಸ್ ಆಸ್ ವರ್ಟಿಬ್ರೇ. ಆ್ಯಂಡ್ ದೀಸ್ ಬೋನ್ ಈಸ್ ಜಾಯಿನ್ ಟು ದ ಬೇಸ್ ಆಫ್ ಸ್ಕಲ್. ತಲೆಬುರುಡೆ ಏನಿದೆ ಆ ತಲೆಬುರುಡೆಗೆ ಹತ್ರ ಜಾಯಿನ್ ಆಗಿದೆ ಇಲ್ಲಿ, ಹೌದಾ. ದಿಸ್ ಎಂಟೈರ್ ಬ್ಯಾಕ್ ಬೋನ್ ಈಸ್ ಜಾಯಿಂಡ್ ಅಟ್ ದಿಸ್ ಪಾರ್ಟ್ ಇಟ್ ಸೆಲ್ಫ್. ಸ್ಕಲ್ಲಿನ ತಲೆಬುರುಡೆಯ ಕೆಳಗಿಂದ ಜಾಯಿನ್ ಆಗಿ ಕೆಳಗಡೆ ಬ್ಯಾಕ್ ಬೋನ್ ರನ್ ಆಗುತ್ತೆ. ಫಂಕ್ಷನ್ ಏನಪ್ಪ? ಇಟ್ ಫಾರ್ಮ್ಸ್ ಸ್ಟ್ರಾಂಗ್ ಫ್ರೇಮ್ವರ್ಕ್ ವಿಚ್ ಸಪೋರ್ಟ್ ದಿ ಡೆಲಿಕೇಟ್ ಸ್ಪೈನಲ್ ಕಾರ್ಡ್ ಪಾಸಿಂಗ್ ಥ್ರೂ ಇಟ್. ಆ ಮೂಳೆ ಒಳಗಡೆ ಒಂದು ಸ್ಪೈನಲ್ ಕಾರ್ಡ್ ರನ್ ಆಗುತ್ತೆ. ಆ ಸ್ಪೈನಲ್ ಕಾರ್ಡ್ನ ಪ್ರೊಟೆಕ್ಷನ್ ಮಾಡುವಂತಹ ಕೆಲಸನ ಬ್ಯಾಕ್ ಬೋನ್ ಮಾಡುತ್ತೆ. ದ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಬ್ಯಾಕ್ ಬೋನ್ ಈಸ್ ಪ್ರೊಟೆಕ್ಷನ್ ಆಫ್ ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಾರ್ಡ್ನ ಪ್ರೊಟೆಕ್ಟ್ ಮಾಡುವಂಥ ಕೆಲಸನ ಬ್ಯಾಕ್ ಬೋನ್ ಮಾಡುತ್ತೆ. ದಿಸ್ ಬ್ಯಾಕ್ ಬೋನ್ ಈಸ್ ಮೇಡ್ ಅಪ್ ಆಫ್ 33 ಸ್ಮಾಲ್ ಬೋನ್ಸ್ ಕಾಲ್ಡ್ ವರ್ಟಿಬ್ರೇ. 33 ಸಣ್ಣ ಬೋನ್ಸಿಂದಾಗಿದೆ. ವಿ ಕಾಲ್ ಇಟ್ ಆಸ್ ವರ್ಟಿಬ್ರೇ. ಆ್ಯಂಡ್ ದ ಫಂಕ್ಷನ್ ಆಫ್ ದಿಸ್ ಬ್ಯಾಕ್ ಬೋನ್ ಈಸ್ ಟು ಪ್ರೊಟೆಕ್ಟ್ ದ ಡೆಲಿಕೇಟ್ ಸ್ಪೈನಲ್ ಕಾರ್ಡ್ ಪಾಸಿಂಗ್ ಥ್ರೂ ಇಟ್. ಅದರೊಳಗಡೆ ಹೋಗುವಂಥ ಸ್ಪೈನಲ್ ಕಾರ್ಡ್ನ ಪ್ರೊಟೆಕ್ಟ್ ಮಾಡುವಂಥ ಕೆಲಸನ ಬ್ಯಾಕ್ ಬೋನ್ ಮಾಡುತ್ತೆ. ಬ್ಯಾಕ್ ಬೋನ್ ಎಲ್ಲ ಅಟ್ಯಾಚ್ ಆಗಿದೆ ಅಂದರೆ ಇಟ್ ಈಸ್ ಅಟ್ಯಾಚ್ಡ್ ಅಟ್ ದ ಬೇಸ್ ಆಫ್ ಸ್ಕಲ್. ಸ್ಕಲ್ಲಿನ ತಲೆಬುರುಡೆ ಕೆಳಗಡೆ ಅಟ್ಯಾಚ್ ಆಗಿ ಇದೆ. So next part of our skeletal system is limbs. Limbs, there are 2 pairs of limbs such as forelimbs and hind limbs. Forelimbs ಅಂದರೆ ಆರ್ಮ್ಸ್, ಕೈಗಳನ್ನು ಫೋರ್ಲಿಮ್ಸ್ ಅಂತ ಹೇಳ್ತೀವಿ. ಹಿಂಡ್ ಲಿಮ್ಸ್ ಮೀನ್ಸ್ ಲೆಗ್ಸ್. ವಾಟ್ ಈಸ್ ದ ಯೂಸ್ ಆಫ್ ದಿಸ್ forelimbs and hind limbs? Maximum action or the work of our body is done with these hands and legs itself. ಇವು ನಮಗೆ ಮೂಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ವಿ ನೀಡ್ ಲಿಮ್ಸ್. ಫಸ್ಟ್ ಹಿಂಡ್ ಲಿಮ್ಸ್, ದಟ್ ಮೀನ್ಸ್ ಲೆಗ್ಸ್. ವಾಟ್ ಈಸ್ ದ ಫಂಕ್ಷನ್ ಆಫ್ ದಿಸ್ ಲೆಗ್ ಮೀನ್ಸ್ ದ ಲೆಗ್ಸ್ ದೇ ಮಸ್ಟ್ ಬಿ ಸ್ಟ್ರಾಂಗ್ ಆ್ಯಂಡ್ ಸ್ಟಡಿ. ಯಾವಾಗಲೂ ಕಾಲುಗಳು ಗಟ್ಟಿಯಾಗಿರಬೇಕು. ವೈ? ಆ್ಯಂಡ್ ದೇ ಶುಡ್ ಬಿ ಸ್ಟಡಿ ಟು ಬ್ಯಾಲೆನ್ಸ್ ದ ವೆಯ್ಟ್ ಆಫ್ ಎಂಟೈರ್ ಬಾಡಿ. ನಮ್ಮ ಬಾಡಿಯ ಅಷ್ಟು ವೆಯ್ಟ್ನ ಬ್ಯಾಲೆನ್ಸ್ ಮಾಡೋವಂಥ ಕೆಪ್ಯಾಸಿಟಿ ಕಾಲಿಗಿರೋದ್ರಿಂದ ದ ಲೆಗ್ಸ್ ಮಸ್ಟ್ ಬಿ ಸ್ಟ್ರಾಂಗ್. ವೈ ದ ಲೆಗ್ಸ್ ಮಸ್ಟ್ ಬಿ ಸ್ಟ್ರಾಂಗ್ ಆ್ಯಂಡ್ ಸ್ಟಡಿ? ಇಟ್ ಈಸ್ ಬಿಕಾಸ್ ದೇ ಹ್ಯಾವ್ ಟು ಬೇರ್ ದ ವೆಯ್ಟ್ ಆಫ್ ಎಂಟೈರ್ ಬಾಡಿ. ನಮ್ಮ ಬಾಡಿಯ ಅಷ್ಟು ವೆಯ್ಟ್ನ ಬ್ಯಾಲೆನ್ಸ್ ಮಾಡೋಂತಹ ಕೆಪ್ಯಾಸಿಟಿ ಲೆಗ್ಸ್ಗಿರೋದ್ರಿಂದ ದೇ ಶುಡ್ ಬಿ strong. How many types of limbs are there? Means there are 2 types of limbs. Forelimbs are hands, hind limbs are legs. These limbs they help us for the movement. Next, forelimb or hand or arm is made up of 3 long bones and 27 smaller bones. ಕೈಯಲ್ಲಿ 3 ಲಾಂಗ್ ಬೋನ್ ಇದೆಯಂತೆ, 27 ಸ್ಮಾಲರ್ ಬೋನ್ಸ್. ಸ್ಮಾಲರ್ ಬೋನ್ಸ್ ಎಲ್ಲಿದೆ ಅಂದರೆ ಕೈ ಬೆರಳುಗಳಲ್ಲಿರುವಂಥ ಸಣ್ಣ ಸಣ್ಣ ಬೋನ್ಸು. ದೇರ್ ಆರ್ 27 ಸ್ಮಾಲ್ ಬೋನ್ಸ್ ಆ್ಯಂಡ್ 3 ಲಾಂಗ್ ಬೋನ್ಸ್ ಇನ್ ಫೋರ್ ಲಿಂಬ್. ಮುಂಗೈ ಏನಿದೆ ಅದರಲ್ಲಿ ನಾಟ್ ಓನ್ಲಿ
ಮುಂಗೈ ಅಷ್ಟೇ ಅಲ್ಲ, ಎಂಟೈರ್ ಹ್ಯಾಂಡ್, ಆ ಶೋಲ್ಡರಿಂದ ಹಿಡಿದು ಫಿಂಗರ್ ಟಿಪ್ ತನಕನೂ ಟೋಟಲಿ 3 ಲಾಂಗ್ ಬೋನ್ಸ್ ಆ್ಯಂಡ್ 27 ಸ್ಮಾಲ್ ಬೋನ್ಸ್ ಆರ್ ದೇರ್ ಇನ್ ಫೋರ್ ಲಿಂಬ್. ಇನ್ ಹಿಂಡ್ ಲಿಂಬ್ ಇಟ್ ಈಸ್ ಮೇಡ್ ಅಪ್ ಆಫ್ 3 ಲಾಂಗ್ ಬೋನ್ಸ್ ಆ್ಯಂಡ್ 26 ಸ್ಮಾಲ್ ಬೋನ್ಸ್. 3 ಲಾಂಗ್ ಬೋನ್ ಇದೆ, 26 ಸ್ಮಾಲರ್ ಬೋನ್ಸ್ ಇದೆ. ಆ್ಯಂಡ್ ದಿ ಥೈ ಬೋನ್ ಆರ್ ಫಿಮರ್ ಈಸ್ ದ ಲಾಂಗೆಸ್ಟ್ ಬೋನ್ ಇನ್ ದ ಹ್ಯೂಮನ್ ಬಾಡಿ. ನಮ್ಮ ಬಾಡಿಯಲ್ಲಿ ತುಂಬ ಲಾಂಗೆಸ್ಟ್ ಬೋನ್ ಯಾವುದಪ್ಪ ಅಂದರೆ ಇಟ್ ಈಸ್ ಥೈ ಬೋನ್, ಆರ್ ವಿ ಕನ್ಸಿಡರ್ ಇಟ್ ಆಸ್ ಫಿಮರ್. ಫಿಮರ್ ಅಂತಲೂ ಹೇಳ್ತೀವಿ ಅಥವಾ ಥೈ ಬೋನ್ ಅಂತಲೂ ಹೇಳ್ತೀವಿ. ದಿಸ್ ಈಸ್ ದ ಲಾಂಗೆಸ್ಟ್ ಬೋನ್ ಆಫ್ ಹ್ಯೂಮನ್ ಬಾಡಿ. Okay, this is about today's class. Go through this video. If you get any doubt, you can call me. So homework ಬಂದ್ಬಿಟ್ಟು, what is skeleton? First question, what is skeleton? And write the function of skeleton. And you have to prepare short notes on skull, rib cage, ಬ್ಯಾಕ್ಬೋನ್ ಆ್ಯಂಡ್ ಲಿಂಬ್ಸ್. ಪಾಯಿಂಟ್ ನೋಟ್ಸ್ ಥರ ಸ್ಕಲ್ ಅಂತ ಹಾಕಿ ಅದ್ರ ಮುಂದೆ ಪಾಯಿಂಟ್ಸ್ ಬರಿತಾ ಹೋಗಬೇಕು. ದ ಬೋನಿ ಫ್ರೇಮ್ವರ್ಕ್ ಆಫ್ ದ ಹೆಡ್ ಈಸ್ ಕಾಲ್ಡ್ ಸ್ಕಲ್. ಸೆಕೆಂಡ್ ಪಾಯಿಂಟ್, ಇಟ್ ಈಸ್ ಮೇಡ್ ಅಪ್ ಆಫ್ 22 ಬೋನ್ಸ್. ಆ ಥರ ಪಾಯಿಂಟ್ ನೋಟ್ಸ್ನ ಹಾಕಿ ಪ್ರತಿಯೊಂದಕ್ಕೂ ಸ್ಕಲ್ಗೆ, ರಿಬ್ ಕೇಜ್ಗೆ, ಬ್ಯಾಕ್ ಬೋನ್, ಲಿಮ್ಸ್ಗೆ ಪಾಯಿಂಟ್ ನೋಟ್ಸ್ನ ಮಾಡಿ ಕಳಿಸ್ಕೊಡ್ಬೇಕು. ಓಕೆನಾ? ಇಫ್ ಯು ಗೆಟ್ ಎನಿ ಡೌಟ್ಸ್, ಯು ಕ್ಯಾನ್ ಕಾಲ್ ಮೀ. ಐ ಆಮ್ ಗೋಯಿಂಗ್ ಟು ಕ್ಲಾರಿಫೈ ಆರ್ ಲಿವರ್ ಡೌಟ್ಸ್. Today I'll send the notes of your second lesson. Write that and bring it for correction when you come to school. Okay, thank you.